ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಾಫಿ ವ್ಯವಸಾಯ ಮುಖ್ಯವಾಗಿ ಕಂಡುಬರುತ್ತದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಸರಿಯಾದಂಥ ಉತ್ತರ. ಕಾಫಿ ಉತ್ಪಾದನೆಯ ಬಹುಮುಖ್ಯ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಇದರಲ್ಲಿ 71% ಉತ್ಪಾದನೆಯನ್ನು ಕರ್ನಾಟಕ ಮಾಡಿದರೆ, ಕೇರಳ 21%, ತಮಿಳುನಾಡು 5%ನಷ್ಟು ಉತ್ಪಾದನೆಯನ್ನು ಕಾಫಿಯಲ್ಲಿ ಹೆಸರುಗಳಿಸಿದೆ. ಮುಂದಿನ ಪ್ರಶ್ನೆ, ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿ ವ್ಯವಸ್ಥೆಯಾಗಿದೆ? ಇದಕ್ಕೆ ಸರಿ ಉತ್ತರ ಮಯನ್ಮಾರ್. ಮಯನ್ಮಾರ್ ದೇಶದ ಅತ್ಯಂತ ಉದ್ದವಾದ ನದಿ ಇರಾವತಿ ಅಥವಾ ಇರಾವತಿ ಅಂತಲೂ ಕೂಡ ಕರೀತಾರೆ. ಇದರ ಒಂದು ಹರಿಯುವಿಕೆಯ ಉದ್ದ 1348 ಮೈಲುಗಳಷ್ಟು. ಜೊತೆಗೆ ಒಳನಾಡು ಜಲಸಾರಿಗೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ನದಿಯಾಗಿದೆ ಮಯನ್ಮಾರ್ನಲ್ಲಿ ಇರಾವತಿ. ಕಾವೇರಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವ ನದಿ ತೀರದ ಮಾಲೀಕತ್ವದ ರಾಜ್ಯಗಳು ಯಾವುವು? ಸರಿ ಉತ್ತರ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ. ಕಾವೇರಿ ನದಿಯ ಉಗಮ ಸ್ಥಾನ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಜನಿಸುವ ಮೂಲಕ ಕಾವೇರಿ ನದಿಯು ದಕ್ಷಿಣದ ಗಂಗೆ ಎನ್ನುವಂಥ ಖ್ಯಾತಿಯನ್ನು ಕೂಡ ಪಡೆದಿದೆ. ಸಮುದ್ರದ ಉಪ್ಪನ್ನು ಅಥವಾ ಅಡಿಗೆ ಉಪ್ಪನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ಭಾರತದ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ಗುಜರಾತ್, ಆಂಧ್ರಪ್ರದೇಶ, ತಮಿಳುನಾಡು. ರೈಟ್ ಆನ್ಸರ್ ಗುಜರಾತ್. ಇದು ಭಾರತದ ಅತ್ಯಂತ ಹೆಚ್ಚು ಅಡಿಗೆ ಉಪ್ಪನ್ನು ಉತ್ಪಾದಿಸುವಂತಹ ರಾಜ್ಯವಾಗಿದೆ. ಅಲ್ಲದೆ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ ಉಪ್ಪನ್ನ ತಯಾರಿಕೆಯ ಒಂದು ಉತ್ಪಾದನೆಯಲ್ಲಿ. ಭಾರತದ ಕೆಳಗಿನ ಯಾವ ಸಂಸ್ಥೆಯು ಟೋಪೋಗ್ರಾಫಿಕಲ್ ಭೂಪಟಗಳನ್ನು ಸಿದ್ಧಪಡಿಸುತ್ತದೆ? ಸರ್ವೆ ಆಫ್ ಇಂಡಿಯಾ. ದ ನ್ಯಾಷನಲ್ ಸರ್ವೆ ಅಂಡ್ ಮ್ಯಾಪಿಂಗ್ ಆರ್ಗನೈಸೇಷನ್ ಎನ್ನುವಂಥ ಸಂಸ್ಥೆ ಏನಿದೆ, ಇದು ಟೋಪೋಗ್ರಾಫಿಕಲ್ ಭೂಪಟಗಳು ಇರ್ಬೋದು, ನಕ್ಷೆಗಳಿರ್ಬೋದು, ಇವುಗಳನ್ನು ತಯಾರು ಮಾಡುವಂತಹ ಭಾರತದ ಸಂಸ್ಥೆಯಾಗಿದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆಯಾಗಿದೆ. 1767ರಲ್ಲಿನೇ ಇದು ಸ್ಥಾಪನೆಯಾಗಿತ್ತು. ವಾತಾವರಣದಲ್ಲಿ ಈ ಕೆಳಗಿನ ಯಾವುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ? ಇಲ್ಲಿ ಅನಿಲಗಳನ್ನು ನೀಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕರಿತೀವಿ. 78% ಇದು ವಾತಾವರಣದಲ್ಲಿದೆ. ಇನ್ನು ಆಕ್ಸಿಜನ್ ಅಥವಾ ಆಮ್ಲಜನಕ 21%, ಆರ್ಗಾನ್ 0.93%, ಕಾರ್ಬನ್ ಡೈಆಕ್ಸೈಡ್ 0.04%. ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್. ರಾಜಸ್ಥಾನ್ ಕಾಲುವೆಯು ಯಾವ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ? ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಇದಕ್ಕೆ ರಾಜಸ್ಥಾನ್ ಕಾಲುವೆ ಅಂತಲೂ ಕೂಡ ಕರೀತಾರೆ. ಇದರ ಮರುನಾಮಕರಣವನ್ನು ಇಂದಿರಾ ಗಾಂಧಿ ಕ್ಯಾನಲ್ ಅಂತ ಹೆಸರಿಸಲಾಗಿದೆ. ಇದು ಭಾರತದ ಅತ್ಯಂತ ಉದ್ದವಾದಂತಹ ನೀರಾವರಿ ಕಾಲುವೆಯಾಗಿದೆ. ಇದಕ್ಕೆ ವ್ಯಾಪ್ತಿಗೆ ಒಳಪಡುವಂತಹ ರಾಜ್ಯಗಳು ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಭೂಮಿಯ ಮೇಲಿನ ಎಲ್ಲಾ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಸಮನಾಗಿರುವಂಥ ದಿನಾಂಕ ಯಾವುದು? ಮಾರ್ಚ್ 21. ಈ ಒಂದು ವರ್ಷದಲ್ಲಿ 2 ಬಾರಿ ಈ ದಿನಗಳನ್ನು ಕಾಣ್ತೀವಿ. ಒಂದು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಆ ದಿನಗಳಂದು ಭೂಮಿಯ ಮೇಲೆ ಹೆಚ್ಚು ಕಡಿಮೆ ಎಲ್ಲ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಏನಿದೆ ಸಮನಾಗಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಎಂದು ಕರೆಯಿಸಿಕೊಳ್ಳುವಂತಹ ಪ್ರದೇಶ ಯಾವುದು? ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ವಿಂಧ್ಯ ಪರ್ವತಗಳು, ಕರಾವಳಿ ಪ್ರದೇಶ. ಪಶ್ಚಿಮ ಘಟ್ಟಗಳು ಸರಿಯಾದಂಥ ಉತ್ತರ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಕಾರಣ 5000 ಜಾತಿಯ ಸಸ್ಯ ಪ್ರಭೇದ, 139 ಜಾತಿಯ ಪ್ರಾಣಿ ಪ್ರಭೇದಗಳು, 508 ವಿಧದ ಪಕ್ಷಿ ಸಂಕುಲವನ್ನು ನಾವು ಈ ಪಶ್ಚಿಮ ಘಟ್ಟ ಶ್ರೇಣಿಗಳಲ್ಲಿ ಕಾಣಬಹುದು. ಆದ್ದರಿಂದ ಆ ಒಂದು ಪ್ರದೇಶವನ್ನು ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಅಂತ ಕರೆಯುತ್ತಾರೆ ಅಥವಾ ಗುರುತಿಸಲಾಗಿದೆ.
ಉತ್ತರ ಧ್ರುವ ಪ್ರದೇಶದಲ್ಲಿ ಯಾವಾಗಲೂ ಹಗಲಾಗಿರುವುದು ಯಾವ ಅವಧಿಯಲ್ಲಿ? ಮಾರ್ಚ್ 21ರಿಂದ ಸೆಪ್ಟೆಂಬರ್ 23ರವರೆಗೆ ಸರಿಸುಮಾರು 6 ತಿಂಗಳುಗಳ ಕಾಲ ಉತ್ತರ ಧ್ರುವ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾವು ಹಗಲನ್ನು ಕಾಣ್ತೇವೆ. ಭೂಮಿಯ ಒಳಭಾಗದಿಂದ ಮೇಲ್ಭಾಗಕ್ಕೆ ಬಂದ ಕೂಡಲೇ ಘನೀಕೃತಗೊಳ್ಳುವ ಮ್ಯಾಗ್ಮಾವನ್ನು ಏನೆಂದು ಕರೆಯುವರು? ಸೊ ಇದು ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಭೂಮಿಯ ಒಳಭಾಗದಲ್ಲಿರುವಂತಹ ಲಾವಾರಸವನ್ನು ಮ್ಯಾಗ್ಮಾ ಅಂತ ಕರೆದರೆ, ಅದು ಹೊರಭಾಗದಲ್ಲಿ ಬಂದು ಘನೀಕೃತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅದನ್ನು ಲಾವಾ ಅಂತ ಕರೀತಾರೆ. ಮಿಶ್ರ ಬೇಸಾಯ ಎಂದರೇನು? ಇದಕ್ಕೆ ಸರಿ ಉತ್ತರ ಪಶುಪಾಲನೆಯೊಂದಿಗೆ ಕೃಷಿ ಮಾಡುವುದು. ಸೊ ಕೃಷಿಯ ಜೊತೆಯಲ್ಲಿ ಪಶುಪಾಲನೆಯನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಮಿಶ್ರ ಬೇಸಾಯ ಅಂತ ಕರೀತಾರೆ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ. 1969 ಆಗಸ್ಟ್ 15ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಅನ್ನು ಹೊಂದಿದೆ. ಈಗ ಪ್ರಸ್ತುತ ಇಸ್ರೋದ ಮುಖ್ಯಸ್ಥರು ಕೆ. ಸಿವನ್. ಇವುಗಳಲ್ಲಿ ಯಾವುದು ಸರಿ ಹೊಂದಾಣಿಕೆಯಾಗಿಲ್ಲ? ಸೊ ಇಲ್ಲಿ ನೀರಾವರಿ ಯೋಜನೆಗಳನ್ನು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಹೊಂದಾಣಿಕೆಗಳನ್ನು ಮೊದಲು ನೋಡೋಣ. ಫರಕ್ಕಾ ಪಶ್ಚಿಮ ಬಂಗಾಳ ಸರಿಯಾಗಿದೆ, ನಾಗಾರ್ಜುನ ಸಾಗರ್ ಆಂಧ್ರ ಪ್ರದೇಶ ಸರಿಯಾಗಿದೆ, ತುಂಗಭದ್ರಾ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಇದು ಸರಿಯಾದಂಥ ಹೊಂದಾಣಿಕೆಯಾಗಿತ್ತು. ತಾವಾ ಪ್ರಾಜೆಕ್ಟ್ ಏನಿದೆ ಇದು ಮಧ್ಯಪ್ರದೇಶದಲ್ಲಿದೆ, ಹಾಗಾಗಿ ಗುಜರಾತ್ ತಪ್ಪಾದಂತಹ ಹೊಂದಾಣಿಕೆ. ಭೂಮಿಯಿಂದ ಮೇಲಕ್ಕೆ ಹೋಗುವಾಗ ಇವುಗಳನ್ನು ಏರಿಕೆಯ ಕ್ರಮದಲ್ಲಿ ಜೋಡಿಸಿ ವಾಯುಮಂಡಲದ ವಲಯ ಅಥವಾ ಪದರುಗಳನ್ನು ನೀಡಿದ್ದಾರೆ. ಸೊ ಭೂಮಿಯಿಂದ ಮೊದಲು ಸಿಗುವಂತಹ ಪದರ ನಂತರ ಅಥವಾ ಜೋಡಿಸ್ಬೇಕು ನಾವು. ಇದರಲ್ಲಿ ಮೊದಲಿಗೆ ಬರುವಂಥದ್ದು ಪರಿವರ್ತನಾ ಮಂಡಲ, ಅದಾದ ನಂತರ ಸಮೋಷ್ಣ ಮಂಡಲ, ಅದಾದ ನಂತರ ಅಯಾನು ಮಂಡಲ. ಇನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋದಾದರೆ 5 ವಾಯುಮಂಡಲದ ವಲಯಗಳನ್ನು ಕಾಣ್ತೀವಿ. ಈ ಪ್ರಶ್ನೆಯಲ್ಲಿ ಕೇವಲ 3 ಕೊಟ್ಟಿದ್ದಾರೆ. ಸೊ ಅವನ್ನು ಸರಿಯಾಗಿ ನೆನಪಿಟ್ಕೊಳ್ಳೋದಾದರೆ ಇನ್ ಶಾರ್ಟ್ ಫಾರ್ಮಲ್ಲಿ ಪಸಾಮ ಆಬಾ ಅನ್ನುವಂತಹ ಅಕ್ಷರಗಳನ್ನು ನೆನಪಿಟ್ಕೊಂಡ್ರೆ ನಾವು ಸುಲಭವಾಗಿ ವಾಯುಮಂಡಲದ ಪದರಗಳನ್ನು ನೆನಪಲ್ಲಿ ಇಟ್ಕೋಬಹುದು. ಪ ಪರಿವರ್ತನಾ ಮಂಡಲ, ಸ ಸಮೋಷ್ಣ ಮಂಡಲ, ಮ ಮಧ್ಯಂತರ ಮಂಡಲ, ಹಾಗೆಯೇ ಆ ಅಯಾನು ಮಂಡಲ ಅಥವಾ ಉಷ್ಣ ಮಂಡಲ, ಬ ಬಾಹ್ಯ ಮಂಡಲ. ಹೀಗೆ ಶಾರ್ಟ್ ಫಾರ್ಮಲ್ಲಿ ಒಂದು ಟ್ರಿಕ್ ಆಗಿ ಪಸಾಮ ಆಬಾ ಅಂತ ನೆನಪಿಟ್ಕೊಂಡ್ರೆ ನಾವು ವಾಯುಮಂಡಲದ ಪದರಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಬಹುದು. ಜನಸಾಂದ್ರತೆ ಎಂಬ ಪರಿಕಲ್ಪನೆಯ ಅರ್ಥವೇನು? ಸೊ ಡೆನ್ಸಿಟಿ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಇದರ ಅರ್ಥ 1 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವಂಥ ಒಟ್ಟು ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ಕೆಳಗಿನ ಯಾವ ಸಾಹಿತಿಗೆ 2001ರಲ್ಲಿ ತಮ್ಮ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? LS ಶೇಷಗಿರಿ ರಾವ್ ಇವರ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯ ಸಾಧನೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಶಿವರಾಮ ಕಾರಂತರು ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ಜರುಗುತ್ತೆ. ಅದರ ಒಂದು ಅಧ್ಯಕ್ಷತೆಯನ್ನ ಕನ್ನಡದ ಖ್ಯಾತ ಜ್ಞಾನಪೀಠ ಸಾಹಿತಿ ಶಿವರಾಮ ಕಾರಂತರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ? ಸರಿಯಾದಂಥ ಉತ್ತರ ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎನ್ನುವುದು ಈತನ ಮೂಲ ಹೆಸರಾಗಿದ್ದು ಮುದ್ದಣ್ಣ ಎನ್ನುವುದು ಕಾವ್ಯನಾಮವಾಗಿದೆ. ಈತನ ಒಂದು ಕಾವ್ಯ ರಚನೆಯ ಸಿದ್ಧಾಂತ ಏನಿದೆ ಅದನ್ನು ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎನ್ನುವಂಥದ್ದಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ರಾಜ ಸೇವಾಸಕ್ತ ಎಂಬ ಬಿರುದನ್ನು ಪಡೆದಂತಹ ಕನ್ನಡದ ಕವಿ ಯಾರು? BM ಶ್ರೀಕಂಠಯ್ಯ. ಪೂರ್ಣ ಹೆಸರು ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯ ಎನ್ನುವಂಥದ್ದಾಗಿದ್ದು ಮೂಲತಃ ತುಮಕೂರು ಜಿಲ್ಲೆಯವರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷೋತ್ತಮ ಎಂತಲೂ ಕೂಡ ಕರೀತಾರೆ. ಗದಾಯುದ್ಧ ನಾಟಕಂ, ಅಶ್ವತ್ಥಾಮನ್ ಮುಂತಾದ ಪ್ರಸಿದ್ಧ ಕೃತಿಗಳನ್ನು ರಚನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ರಾಜ ಸೇವಾಸಕ್ತ ಎಂಬ ಬಿರುದನ್ನು ಪಡೆದಿದ್ದಾರೆ.
ಹೋಮ್ ರೂಲು, ಪೋಲಿ ಕಿಟ್ಟಿ, ಅಮ್ಮಾವ್ರ ಗಂಡ, ಮಕ್ಕಳ ಸ್ಕೂಲು ಮನೇಲಲ್ವೇ ಈ ಪ್ರಸಿದ್ಧ ನಾಟಕ ಕೃತಿಗಳ ಲೇಖಕರು ಯಾರು? ಟಿ.ಪಿ. ಕೈಲಾಸಂ ಸರಿಯಾದಂತಹ ಉತ್ತರ. ನವ್ಯ ನಾಟಕಗಳ ಪಿತಾಮಹ ಅಂತ ಟಿ.ಪಿ. ಕೈಲಾಸಂರವನ್ನ ಕರೀತಾರೆ. 1945ರಲ್ಲಿ ಮದ್ರಾಸ್ನಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಕನ್ನಡ ಪ್ರಹಸನ ಪಿತಾಮಹ ಎಂಬ ಹೆಸರು ಸಮೇತ ಇವರಿಗೆ ಇದೆ. 1994ರಲ್ಲಿ ಕಲ್ಲು ಕರಗುವ ಸಮಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ. ಇದು ಯಾರ ಕೃತಿಯಾಗಿದೆ? ಪಿ. ಲಂಕೇಶ್ ರವರ ಪ್ರಸಿದ್ಧ ಕೃತಿಯಾಗಿದೆ. ಈ ಒಂದು ಕಲ್ಲು ಕರಗುವ ಸಮಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದ್ದು, ಇವರ ಇತರ ಕೃತಿಗಳು ತಲೆಮಾರು, ಅಕ್ಕ, ಬಿರುಕು, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಮುಸ್ಸಂಜೆಯ ಕಥಾಪ್ರಸಂಗ, ಸಂಕ್ರಾಂತಿ ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಭಾವಜೀವಿ ಇದು ಯಾವ ಪ್ರಸಿದ್ಧ ಕವಿಯ ಆತ್ಮಕಥನವಾಗಿದೆ? ಚನ್ನವೀರ ಕಣವಿಯವರ ಆತ್ಮಕಥನದ ಹೆಸರು ಭಾವಜೀವಿಯಾಗಿದೆ. ಇವರ ಪ್ರಮುಖ ಕವನ ಸಂಕಲನಗಳು ಕಾವ್ಯಾಕ್ಷಿ, ಮಧುಚಂದ್ರ, ನೆಲಮುಗಿಲು, ದೀಪದಾರಿ, ಕಾರ್ತಿಕದ ಮೋಡ. ಜೀವಧ್ವನಿ ಕವನ ಸಂಕಲನಕ್ಕೆ 1981ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಮಾಸ್ಕೋದಲ್ಲಿ 22 ದಿನ ಇದು ಯಾರ ಪ್ರವಾಸ ಕಥನವಾಗಿದೆ?